ನಿಮಗೆ ಬೆಂಗಳೂರು ನೀವು 5 ಭಾಗ ಮಾಡಿದ್ರಿ, 5 ಕಾರ್ಪೊರೇಷನ್, ಅದಕ್ಕೆ ಒಬ್ಬೊಬ್ಬ ಅಧಿಕಾರಿ ನೇಮಕ ಮಾಡಿದ್ರಿ. ನಾನೇನು ವಿರೋಧ ಮಾಡಲಿಲ್ಲ, ನೀವು ಮಾಡಿದಿರಿ, ಸಂತೋಷ. ಆದ್ರೆ ಅವ್ರಿಗೇನಾದ್ರೂ ನಿವೇಶನಗಳ ಕೊರತೆ ಇದೆಯಾ? ಹಾಲಿ ಒಬ್ಬ ಹಿರಿಯ ಮಂತ್ರಿ ಜಾರಕಿಹೊಳಿಯವರು ಹೇಳ್ತಾರೆ, ಬಿಡಿಎಯಿಂದ ನಾವು ಏನು ಸೈಟ್ ಫಾರ್ಮೇಶನ್ ಮಾಡಿದ್ದೇವೆ ಅದು ಸುಮಾರು 20,000ಕ್ಕಿಂತ ಹೆಚ್ಚು ಸೈಟ್ಗಳು ಖಾಲಿ ಬಿದ್ದಿದೆ, ಅದನ್ನೇ ತಗೊಳ್ಳೋರಿಲ್ಲ. ಇದನ್ನ ಮಾಡಬೇಕಾದ ರೈತರು ಇಷ್ಟು ವಿರೋಧ ಮಾಡುವಾಗ ಇದ್ರ ಬಗ್ಗೆ ನಾವು ಸಂಪುಟದಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದರು ಒಬ್ಬ ಹಿರಿಯ ಮಂತ್ರಿಗಳು. ಅದ್ರ ಜೊತೆಗೆ ಇನ್ನೂ ಬೇರೆ ಮಂತ್ರಿಗಳು ಧ್ವನಿಗೂಡಿಸಿದ್ದಾರೆ. ನಿನ್ನೆ ಮಾಡಿರೋ FIR, ಹಿಂದೆ ಮಾಡಿರೋ FIR 34 ಜನದ ಮೇಲೆ 25 ಜನ ಮೇಲೆ ನನ್ನ 11 ಬೇರೆ FIR ಮಾಡ್ತಾರೆ. ಹಿಂದೆ ಇವೆರಡು ಮಾಡಿದ್ದಾರೆ, 31 ಜನದ ಮೇಲೆ 25 ಜನ, ನಿನ್ನೆ 11 ಜನದ ಮೇಲೆ FIR. ಈ ಮಧ್ಯದಲ್ಲಿ ಕೆಲವು ಬಡಾವಣೆಗಳು, ಆ ಬಡಾವಣೆಗಳಲ್ಲಿ ಇವತ್ತೇನು ಸೈಟ್ಗಳನ್ನು ಮಾಡಿದ್ದಾರೆ ಅದನ್ನ ತಗೊಳ್ಳೋದಿಲ್ಲ. ಒಂದು ನನ್ಕಾಬ್ರಲ್ಲಿ ಈಗ ಬರೀ ಬಿಡಿಯಿಂದ ಸೈಟ್ ಫಾರ್ಮೇಶನ್ ಅಲ್ಲ, ಅದು ಸುಮಾರು 20,000ಕ್ಕಿಂತ ಹೆಚ್ಚಿದೆ ಅಂತ ಹೇಳಿದ್ದಾರೆ. ಒಬ್ಬ ಜವಾಬ್ದಾರಿ ಅದಾದ್ಮೇಲೆ ಕೆಂಪೇಗೌಡ ಬಡಾವಣೆ ಅಲ್ಲೇ ಇದ್ರ ಜೊತೆಗೆ ಇಂಥೆರಡು ಕೆಂಪೇಗೌಡ ದೇವರು, ನಾಡಪ್ರಭು ಕೆಂಪೇಗೌಡ ದೇವರು, ಡಾಕ್ಟರ್ ಶಿವರಾಮ್ ಕಾರಂತ ದೇವರು ಮತ್ತು ನಿವೇಶನ ಹಂಚಿಕೆ ಮಾಡುವುದು ಸರಿ. ಇತ್ತೀಚಿನ ವರದಿಗಳ ಪ್ರಕಾರ ಮೇಲುಗಳಿಸುವ ಲೇಔಟ್ಗಳಲ್ಲಿ ಸಾವಿರಾರು ಅಭಿವೃದ್ಧಿಪಡಿಸಿದ ನಿವೇಶನಗಳು ನಾಗರಿಕರಿಂದ ಬೇಡಿಕೆ ಇಲ್ಲದೆ ಖಾಲಿ ಬಿದ್ದಿರುವುದು ನಿಜವಲ್ಲವೇ? ಈ ಅಂಶಗಳು ರಾಜ್ಯ ಸರ್ಕಾರದ ಗಮನಕ್ಕೆ ಬಂದಿಲ್ಲವೆ? ನಾವು ಬರೆದಿದ್ದೇವೆ ಸರ್. ಅದ್ರ ಜೊತೆಗೆ ಹೊಸೂರು ರಸ್ತೆ, ಬನ್ನೇರುಘಟ್ಟ ರಸ್ತೆ, ಕನಕಪುರ ರಸ್ತೆ, ಮೈಸೂರು ರಸ್ತೆ ಹಾಗೂ ಹೋಗುವ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ 2 ರಸ್ತೆಗೆ ಹೊಂದಿಕೊಂಡಂತೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಬೆಂಗಳೂರು ಮಹಾನಗರ ಪಾಲಿಕೆ ಸಾರ್ವಜನಿಕ ವಸತಿ ಸೌಲಭ್ಯಗಳನ್ನು ಕಲ್ಪಿಸಲು 6 ಬಡಾವಣೆಗಳಲ್ಲಿ ಒಟ್ಟು
6,200 ಎಕರೆ 30 ಗುಂಟೆ ವಿಸ್ತೀರ್ಣದ ಪ್ರದೇಶದಲ್ಲಿ ರಚಿಸಿರುವ ಪ್ರಸ್ತಾವನೆಗೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ. ಇಷ್ಟೆಲ್ಲ ಇದ್ರು ಇದ್ರ ಮೇಲೆ ನಿಮಗೆ ಕಡಿಮೆ ಯಾಕೆ? ಯಾಕೆ ಕಣ್ಣು? ಯಾರು ಬೇಡಿಕೆ ಇಟ್ಟಿದ್ದಾರೆ? ಸುಮಾರು ಇದೆಲ್ಲ ಸೇರಿದ್ರೆ 40,000 ನಿವೇಶನಗಳು ಜನಗಳ ಬೇಡಿಕೆ ಇಲ್ಲದೇನೆ ಇವತ್ತು ನಮ್ಮ ಮುಂದೆ ಈ ಅಂಕಿ ಅಂಶ ತೋರಿಸ್ತದೆ. ಈಗಿನ ಬಿಡಿ ಹತ್ರ ಯಾಕೆ 500 ಎಕರೆ ಅಕ್ವೈರ್ ಮಾಡಿದ್ರಿ? ಅಲ್ಲಿ ಯಾರೋ ಒಬ್ಬರು ರೈತರು ನಿನ್ನೆ ಆರ್ಗ್ಯೂ ಮಾಡ್ತಾ ಇದ್ರು, ನಮಗೆ ದುಡ್ಡು ಕೊಡಿ ದುಡ್ಡು ಕೊಡಿ ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ. ನಾವು ಒಪ್ಪಿಗೆ ಕೊಟ್ಟಿದ್ದೀವಿ, ಕೊಡಿ, ನಮ್ದು ತಕರಾರಿಲ್ಲ. ಆ ಹಳ್ಳಿಯ ರೈತರಿಗೆ ಸೇರಿರೋದು 17 ಎಕರೆ. ಅವರು ಬೆಂಗಳೂರಲ್ಲಿದ್ದಾರೆ. ಅವರು 40% ಊರು ಬಿಟ್ಟು ಬಂದಿದ್ದಾರೆ. ಅವ್ರಿಗೆ ಇಟ್ಕೊಂಡು ಹೇಳೋದು, ಆ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ಬಡವರು ಅವ್ರದ್ದು 30 ಮನೆ ಇದೆ. ಹೌದು, ಆ ಹೆಣ್ಮಕ್ಳು ತಡೆದಿದ್ದಾರೆ. ಜೀಪ್ ಕಲ್ಲು ಹೊಡೆದ್ರು. ನಾನು ಆ ಪ್ರಚೋದನೆಗೆ ಕಾರಣ ಯಾರು? ರೆವಿನ್ಯೂ ಅಧಿಕಾರಿಗಳು. ನಾನು DC ಬಗ್ಗೆ ವಾದ ಮಾಡಲ್ಲ. ಸರ್ಕಾರ ಮಾಡಬೇಕು ಅಂತ ಹೇಳಿದಾಗ DC ರೆವಿನ್ಯೂ ಅಧಿಕಾರಿಗಳು ಸರ್ವೆ ಮಾಡಕ್ಕೆ ಹೋಗಿ ಅಂತ ಕಳಿಸ್ತಾರೆ. DC is helpless. ಈ ಹಂತದಲ್ಲಿ ಈ ರಾಜ್ಯದ ವ್ಯವಸ್ಥೆ ಇದೆ.